ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಈ ವಿಚಾರದಲ್ಲಿ ಸತ್ಯ ಒಪ್ಪಿಕೊಳ್ಳೋ ಕೆಲಸವನ್ನ ಸರ್ಕಾರ ಬಹಿರಂಗವಾಗಿ ಮಾಡ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಎಫ್ಎಸ್ಎಲ್ ವರದಿಯನ್ನು ಆಧರಿಸಿ ಮೂವರನ್ನ ಬಂಧನ ಮಾಡಲಾಗಿದೆ. ಖಾಸಗಿ ಎಫ್ಎಸ್ಎಲ್ ಅಧಿಕೃತ ಅಂತ ಪರಿಗಣಿಸಿಲ್ಲ, ಆದರೆ ನಮ್ಮದೇ ಎಫ್ಎಸ್ಎಲ್ ವರದಿಯನ್ನ ಆಧರಿಸಿ ನಾವು ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿಗೆ ಪಾಕ್ ಜಿಂದಾಬಾದ್ ಅಂತ ಕೂಗಿದ್ದು ನಿಜ ಅಂತ ಒಪ್ಕೊಳ್ತಾ ಇದೆ ಸರ್ಕಾರ. ಯಾರು ಕೂಗಿದ್ರು, ಮತ್ತೆ ಇವ್ರು 3 ಜನ ಇದ್ರ, ಬೇರೆ ಯಾರಾದ್ರೂ ಇದ್ರ ಅಂತ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇದೀವಿ ಅಂತ ಕೂಡ ಡೀಟೇಲ್ಸ್ ಅನ್ನ ಒಪ್ಕೊಳ್ತಾ ಇದ್ದಾರೆ. ಸತ್ಯವನ್ನ ಒಪ್ಕೊಳ್ಳೋ ಕೆಲಸವನ್ನ ಫೈನಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ಆಧಾರವಾಗಿ ಇಟ್ಕೊಂಡು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ನಾನು ಪದೇ ಪದೇ ತಮಗೆ ಹೇಳ್ತಾ ಇದ್ದೆ, ಎಫ್ಎಸ್ಎಲ್ ರಿಪೋರ್ಟ್ ಬರಲಿ, ಅಧಿಕೃತವಾಗಿ ರಿಪೋರ್ಟ್ ಬಂದ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದೆ. ತಾವೆಲ್ಲ ಯಾವಾಗ ಬರುತ್ತೆ ಏನು ಹಾಗೆ ಅಂಥೇಳಿ ಕೂಡ ಹೇಳ್ತಾ ಇದ್ರಿ. ಪ್ರೈವೇಟ್ನವರು ಕೂಡ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನವರು ಎಫ್ಎಸ್ಎಲ್ ರಿಪೋರ್ಟ್ನ ಅವರು ರಿಲೀಸ್ ಮಾಡಿದರು. ಆದರೆ ನಾನು ಅದನ್ನು ಅಧಿಕೃತ ಅಂತ ಹೇಳಿ ನಾವು ಪರಿಗಣಿಸೋದಿಲ್ಲ. ಯಾಕೆಂದರೆ ನಾವು ಅವರಿಗೆ ಯಾವುದೇ ಸರ್ಟಿಫಿಕೇಷನ್ ಮಾಡಿಲ್ಲ. ನಮ್ಮದೇ ಎಫ್ಎಸ್ಎಲ್ ರಿಪೋರ್ಟನ್ನು ನಾವು ಆಧರಿಸಿ ಅದರ ಆಧಾರದ ಮೇಲೇ ಇವತ್ತು ನಾವು ಅರೆಸ್ಟ್ಗಳನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತೊಗೊಂಡಿದ್ದಾರೆ ಪೊಲೀಸು. ತನಿಖೆ ಮುಂದುವರಿಸ್ತಾರೆ. ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ. ಬಹಿರಂಗಪಡಿಸೋದು ಆಯ್ತಲ್ಲ, ಈಗ ನಾವು ಬಹಿರಂಗಪಡಿಸ್ದಂಗೆ ಅಲ್ವಾ. ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ, ಬಹಿರಂಗಪಡಿಸೋದು ಇವತ್ತು ಆ ಆಧಾರದ ಮೇಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂಥೇಳಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು 3 ಜನದಲ್ಲಿ 3 ಜನ ಇದ್ರಾ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯಬೇಕು. ದಿನಕ್ಕೊಂದೊಂದು ಅವರು ವಿರೋಧ ಪಕ್ಷದವರು ಹೇಳ್ತಿರ್ತಾರೆ, ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ. ಸುಮ್ಮನೆ ಯಾರನ್ನೋ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳಿದರು ಅಂತ ಹೇಳಿ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾನು ಎಫ್ಎಸ್ಎಲ್ ರಿಪೋರ್ಟ್ ಬರಲಿ, ಬಂದ ಮೇಲೆ ಕ್ರಮ ತಗೊಳ್ತೀವಿ. ಅವ್ರು ಹೇಳ್ತಿದ್ರು ಮುಚ್ಚಿಡ್ತಾ ಇದ್ದಾರೆ, ಏನೂ ಮಾಡೋದಿಲ್ಲ ಇವರು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಈಗ ಬಹಳ ಸ್ಪಷ್ಟ, ವರದಿ ಬರೋಕ್ಕೂ ಮುಂಚೆನೆ ಕ್ಲೀನ್ ಚಿಟ್ ಕೊಟ್ಟ ಸಚಿವರಿಗೆ ಈ ಮೂಲಕ ಮುಖಭಂಗ ಆಗ್ತಾ ಇದೆ. ಮುಖಭಂಗ. ನಿನ್ನೆ ತನಕ ಶರ ಬರೆಯೋ ಕೆಲಸವನ್ನು ಮಾಡ್ತಾ ಇದ್ರಲ್ಲ, ಜಡ್ಜ್ಮೆಂಟ್ ಕೊಡೋ ಕೆಲಸವನ್ನು ಮಾಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ಮುಖಭಂಗ ಆಗ್ತಾ ಇದೆ. ಸರ್ಕಾರ ಸತ್ಯವನ್ನ ಒಪ್ಕೊಳ್ಳೋದ್ರ ಮೂಲಕ ಮೇಜರ್ ಸೆಟ್ ಬ್ಯಾಕ್ ಅವರದ್ದೇ ಸಂಪುಟದ ಸಚಿವರಿಗೆ ಈ ಮೂಲಕ ಆಗಿರೋದು ಸ್ಪಷ್ಟ ಆಗ್ತಾ ಇದೆ. ಕಪಟತನ, ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಈ ಮೂಲಕ ಎಕ್ಸ್ಪೋಸ್ ಮಾಡ್ದಂಗ ಆಗ್ತಾ ಇದೆ. ಸರ್ಕಾರನೇ ಇವತ್ತು ಹೇಳ್ತಾ ಇದೆಯಲ್ಲ ಸ್ಪಷ್ಟವಾಗಿ, ಹೌದು ಕೂಗಿದ್ದು ನಿಜ, ವಿದ್ರೋಹದ ಹೇಳಿಕೆ ಕೊಟ್ಟಿದ್ದು ನಿಜ ಅಂತ. ಸೊ ಮುಖಭಂಗ, ಮಾನ ಮರ್ಯಾದೆ ಹೋಯ್ತು ಆ ಸಚಿವರದ್ದು.